ಹಲೋ. ಹಲೋ ಜೀವಿತಾ, ಅಪ್ಪ ಹೇಗಿದ್ದಾರೆ? ಈಗ ಪರವಾಗಿಲ್ಲ ಅಣ್ಣ, ಹುಷಾರಾಗಿದ್ದಾರೆ. ಆ, ಜೀವನ್ ಇದಾನ? ಅವನ ಫೋನ್ಗೂ ಸಿಗ್ತಾ ಇಲ್ಲ. ಅವನ್ ಫೋನ್ ಕಳ್ದೋಗಿದೆ ಅಂತಿದ್ದ ಅಣ್ಣ. ಇವಾಗ ಊರಿಂದ ಬಂದು ವಿಕ್ಕಿ ಅಣ್ಣನ ಮನೆ ಕಡೆನೆ ಹೊರಟಿದ್ದಾನೆ. ಅಲ್ಲೇ ಇರ್ಬೋದು ನೋಡಿ. ಓ ಹೌದಾ, ಸರಿ ಸರಿ. ಅವನು ವಿಕ್ಕಿ ಮನೆ ಹತ್ರ ಹೋಗಿರ್ಬೋದು. ನಾನು ಅಲ್ಲೇ ವಿಚಾರಿಸ್ತೀನಮ್ಮ. ಓಕೆ, ಬಾಯ್. ಏ ಜೀವನ್, ಎಲ್ಲ ಹೋಗಿದೆ 2 ದಿನದಿಂದ, ಕಾಣ್ತಾ ಇಲ್ವಲ್ಲೋ? ವಿಕ್ಕಿ, ನಾನು ನಿನ್ ಕಡೆ ಇಲ್ಲ ಅನ್ಕೊಂಡೆ ಮಗ. ನಾನು ಯಾವತ್ತಿರು ನಿನ್ ಪರವಾಗಿ ವಿಕ್ಕಿ. ನೀನ್ ನನ್ನ ಫ್ರೆಂಡ್, ನಾನು ನಿನ್ನ ಮಾತನ್ನು ನಂಬ್ತೀನಿ. ಮತ್ತೆ ಯಾಕೆ ನಿನ್ನೆ ಕೋರ್ಟಿಗೆ ಬರಲಿಲ್ಲ? ಹೇಳಿದ್ ಕೇಳಿಸ್ಲಿಲ್ವಾ? ಎಲ್ಲಿ ಹೋಗಿದ್ದೆ ಅಂತ ಕೇಳ್ದೆ. ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಮಗ. ಅಪ್ಪ ಅಮ್ಮ ಊರಿಗೆ ಹೋಗಿದ್ರು. ಮೊನ್ನೆ ರಾತ್ರಿ ದಿಢೀರ್ ಅಂತ ಅಪ್ಪಂಗೆ ಹುಷಾರಿಲ್ಲ ಅಂತ ಫೋನ್ ಬಂತು. ಅದಕ್ಕೆ ನಾನು ತಕ್ಷಣ ಊರಿಗೆ ಹೊರಟೆ ಮಗ. ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು? ನನ್ನ ಫೋನ್ ಅವತ್ತು ಊರಿಗೆ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲೆಲ್ಲೋ ಕಳೆದೋಗಿದೆ ಮಗ. ಸಾರಿ, ನಾನು ನಿಮ್ಗೆ ಹೇಳೋದಕ್ಕಾಗ್ಲಿಲ್ಲ. ಓಹೋ, ಇಷ್ಟೆಲ್ಲ ಆಗೋಯ್ತು ಪಾಪ. ನಾವು ನಿನ್ನ ಕ್ಲೋಸ್ ಫ್ರೆಂಡ್ಸ್, ನಮಗೆ ಇದೆಲ್ಲ ಗೊತ್ತಾಗ್ಲಿಲ್ಲ. ಹಲೋ. ಹಲೋ ಜೀವಿತಾ, ಅಪ್ಪ ಹೇಗಿದ್ದಾರೆ? ಈಗ ಪರವಾಗಿಲ್ಲ ಅಣ್ಣ, ಹುಷಾರಾಗಿದ್ದಾರೆ. ಆ, ಜೀವನ್ ಇದಾನ? ಅವನ ಫೋನ್ಗೂ ಸಿಗ್ತಾ ಇಲ್ಲ. ಅವನ್ ಫೋನ್ ಕಳ್ದೋಗಿದೆ ಅಂತಿದ್ದ ಅಣ್ಣ. ಇವಾಗ ಊರಿಂದ ಬಂದು ವಿಕ್ಕಿ ಅಣ್ಣನ ಮನೆ ಕಡೆನೆ ಹೊರಟಿದ್ದಾನೆ. ಅಲ್ಲೇ ಇರ್ಬೋದು ನೋಡಿ. ಓ ಹೌದಾ, ಸರಿ ಸರಿ. ಅವನು ವಿಕ್ಕಿ ಮನೆ ಹತ್ರ ಹೋಗಿರ್ಬೋದು. ನಾನು ಅಲ್ಲೇ ವಿಚಾರಿಸ್ತೀನಮ್ಮ. ಓಕೆ, ಬಾಯ್. ಏಯ್ ಜೀವನ್, 2 ದಿನ ನಮ್ಮ ಜೀವನೇ ಬಾಯಿಗೆ ಬರ್ಸ್ಬಿಟ್ಟಿದ್ಯಲ್ಲ. ನೀನಿಲ್ಲ ಅಂತ ಎಷ್ಟು ಹೆದರ್ಕೊಂಡ್ಬಿಟ್ಟಿದೆ ಗೊತ್ತಾ? ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಿದ್ರು ನಿನ್ನ ಜೀವನೇ ತೆಗೆದ್ಬಿಡ್ತಿದ್ದೆ. ಲೋ, ನೀನು ನನ್ನ ಫ್ರೆಂಡು ಕಣ. ಎಷ್ಟು ಬೇಜಾರಾಗಿರೋದು ಗೊತ್ತಾ ನೀನು ಸಾಯಿಸೋದಕ್ಕೆ. ನೋಡು ಜೀವನ್, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಇವಾಗ ವಿಕ್ಕಿ ಗಮನ ನಿನ್ ಮೇಲಿದೆ. ನೀನ್ ಮೊದಲು ಬಚಾವಾಗ್ಬೇಕು. ಹಾಗಿದ್ರೆ ನಾನೇನ್ ಮಾಡ್ಲಿ? ನಮ್ಮೂರ್ಗೆ ಹೋಗ್ಲಾ? ಬೇಡ ಬೇಡ, ಹೇಳಿ ಕೇಳಿ ಒಳ್ಳೆ ಕೆಲಸ ಮಾಡಕ್ ಮನ್ಸ್ ಬಂದಿಲ್ಲ ಅಂತಂದ್ರು ಕೆಟ್ಟ ಕೆಲಸ ಮಾಡಕ್ ಅವನ ತಲೆ ಚೆನ್ನಾಗ್ ಓಡುತ್ತೆ. ಮತ್ತೆ ಹೋಗಿ ವಿಕ್ಕಿ ಗ್ಯಾಂಗ್ ಜೊತೆ ಸೇರ್ಕೊ. ಏನ್ ಹೇಳ್ತಾ ಇದ್ದೀರಾ? ಮತ್ತೆ ಅಲ್ಲೋದ್ರೆ ಏನು ಮಾಡಲ್ಲ, ಅವ್ರು ನಿನ್ ಫ್ರೆಂಡ್ಸ್ ತಾನೆ. ಏನೂ ಆಗಿಲ್ಲ ಅನ್ನೋ ತರ ನಾರ್ಮಲ್ ಆಗಿದ್ಬಿಡು. ನೀನ್ ನಂಬೋ ತರ ಏನಾದ್ರೂ ಹೇಳಿದ್ರೆ ಅವ್ರು ಖಂಡಿತ ನಂಬ್ತಾರೆ. ಜೀವನ್, ನೀನ್ ಸೇಫ್ ಆಗಕ್ಕೆ ಇದೊಂದೇ ದಾರಿ ಇರೋದು. ನೀನ್ ಅವ್ರ ಜೊತೆ ಇದ್ರೇನೆ ಸೇಫ್. ಏನೋ ನೀನು ಭಾರ್ಗವಿ ಜೊತೆ ಸೇರ್ಕೊಂಡಿದ್ಯಾ, ನನ್ನ ವಿರುದ್ಧನೇ ಸಾಕ್ಷಿ ಹೇಳಕ್ಕೆಲ್ಲ ಬಂದ್ಬಿಡ್ತೀಯ ಅಂತ
ಏನೇನೋ ಇಮ್ಯಾಜಿನ್ ಮಾಡ್ಕೊಂಬಿಟ್ಟಿದೆ ಮಗ. ನಾನ್ಯಾಕ ಭಾರ್ಗವಿಗೆ ಸಪೋರ್ಟ್ ಮಾಡ್ಲಿ ಮಗ? ನಾನು ಯಾವತ್ತಿದ್ರು ನಿನ್ ಕಡೆನೇ ವಿಕ್ಕಿ. ಒಳ್ಳೇದು. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದರೆ, ನೀನು ಸೇಫ್ ಆಗಿರ್ಬೇಕು ಅಂದರೆ ನನ್ನ ಜೊತೆನೇ ಇರಬೇಕು. ಗೊತ್ತಾಯ್ತಾ ಜೀವನ್? ಥ್ಯಾಂಕ್ ಯು. ಈ ವಿಚಾರನ ಮೊದಲು JP ಅಂಕಲ್ಗೆ ತಿಳಿಸ್ಬೇಕು. ಅವರೊಬ್ಬರಿಂದ ಮಾತ್ರ ನನ್ನನ್ನು ಬಚಾವ್ ಮಾಡೋಕ್ಕೆ ಸಾಧ್ಯ. ನೀನು ಬಂದಿರೋ ವಿಚಾರ ತಿಳಿದ್ರೆ ಅವ್ರಿಗೂ ಸಮಾಧಾನ ಆಗತ್ತೆ. ನೀನ್ ಯಾವ ಸೀಮೆ ಬ್ರೋಕರ್ ಅಯ್ಯ? ಒಪ್ಸಕ್ಕಾಗಿಲ್ಲ ಅಂತಿದ್ಯಲ್ಲ? ಅಯ್ಯೋ ಮೇಡಮ್, ನಾನು ಎಷ್ಟು ಸಲ ಹೇಳಿದ್ರು ಆ ಯಪ್ಪ ಕೇಳಕ್ಕೆ ತಯಾರಿಲ್ಲ. ನನ್ನ ಮಗಳಿಗೆ ಸ್ವಲ್ಪ ಟೈಮ್ ಬೇಕು, ಮದುವೆ ಮಾಡುವಾಗ ಹೇಳ್ತೀವಿ ಅಂತ ಹೇಳಿದ್ರು. ನಿಮ್ಮ ದೊಡ್ಡ ಮಗಳಾಗೆ ಓಡೋದ್ರೆ ಕಷ್ಟ ಅಂತಾನು ಅಂದೆ. ಹೇಯ್, ಅಯ್ಯೋ ಮೇಡಮ್, ನಿಮ್ಮನ್ ಬೈದಿದ್ದಲ್ಲ, ಅವ್ರನ್ನ ಎದುರಿಸೋಕೋಸ್ಕರ ಆಗಂದೆ. ಅದಕ್ಕೂ ಕ್ಯಾರೆ ಅನ್ಲಿಲ್ಲ ಅಷ್ಟೇ. ಯಾಕೆ ಮೇಡಮ್, ನನ್ನನ್ನು ಮನೆಯಿಂದ ಆಚೆ ದಬ್ಬಿದ್ರು. ಇಷ್ಟಾದ್ರೂ ಅಪ್ಪಂಗೆ ಇನ್ನು ಭಾರ್ಗವಿ ಮೇಲೆ ಅಷ್ಟೊಂದು ನಂಬಿಕೆ ಇದೆಯಲ್ಲ? ಮೇಡಮ್, ಅವ್ರ ಹಾವ ಭಾವ ನೋಡ್ತಿದ್ರೆ ಆ ಹುಡುಗಿ ಭಾರ್ಗವಿ ಈಗಾಗ್ಲೇ ಬೇರೆ ಹುಡುಗ ನಾನು ನೋಡ್ಕೊಂಡಿದ್ದಾಳೆ ಅನ್ಸುತ್ತೆ. ಇಷ್ಟೊಂದು ಯೋಚನೆ ಮಾಡೋದ್ ಯಾಕೆ? ವಿಷಯನ ನೇರವಾಗಿ ಅವನಿಂದನೇ ತಿಳ್ಕೊಳ್ಳೋಣ. ಅಕ್ಕ, ಇಲ್ಲಿ ನೋಡಿ, ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್. ಅರ್ಜುನ್ ಮದ್ವೆಗೆ ಇದನ್ನೇ ತಗೊಳ್ಳೋಣ. ಅಲ್ಲ ಸಾಕ್ಷಿ, ಇಷ್ಟೊಂದು ಬೆಲೆ ಬಾಳೋ ಸಾರೀಸ್ನ ಆನ್ಲೈನ್ ತಗೊಳೋದಕ್ಕಿಂತ ನಾವ್ ಯಾವ್ದಾದ್ರು ಡಿಸೈನರ್ ಬೊಟೀಕ್ಗೆ ಹೋಗಿ ನಮ್ಗೆ ಯಾವ ತರ ಬೇಕೋ ಅಳತೆ ಎಲ್ಲ ಕೊಟ್ಟು ಸೀರೆ ಡ್ರೇಪ್ ಮಾಡ್ಕೊಂಡು ಚೆನ್ನಾಗಿ ಟ್ರಯಲ್ ನೋಡ್ಕೊಂಡು ಬೆಟರ್ ಅಲ್ವಾ? ಹೌದು ಅಕ್ಕ, ಹಾಗೆ ಮಾಡೋಣ. ಬೀಗ್ರಿಗೆ ಪೈಪೋಟಿ ಕೊಡೋ ಹಾಗೆ ರೆಡಿ ಆಗೋಣ. ಇಲ್ಲಿ ನೋಡು, ಈ ಕಲರ್ ಕಾಂಬಿನೇಷನ್ ಬೇಕಾದ್ರೆ ನಾವು ತಗೋಬಹುದು. ಮಾವಾ, ಮಾವಾ, ಮಾವಾ. ವಂದನಾ, ಏನಾಯ್ತು ವಂದನಾ? ಯಾಕೆ ಇಷ್ಟು ಗರಂ ಆಗಿದ್ಯಾ? ಮಾವ ಎಲ್ಲಿ? ನಾನು ಅವ್ರ ಹತ್ರನೇ ನೇರವಾಗಿ ಮಾತಾಡ್ತೀನಿ. ಮಾವ, ಮಾವ. JP ಮನೆನಲ್ಲಿಲ್ಲ ವಂದನಾ. ಏನ್ ಪ್ರಾಬ್ಲಮ್ಮು ನನಗೆ ಹೇಳು, ನಾನೇ ಸಾಲ್ವ್ ಮಾಡ್ತೀನಿ. ನನ್ಗೆ ನನ್ನ ಅರ್ಜುನ್ಗೆ ಈಗ್ಲೇ ಮದ್ವೆ ಆಗ್ಬೇಕು. ನಾವು ಅದಕ್ಕೆ ಸ್ಯಾರಿ ಸೆಲೆಕ್ಟ್ ಮಾಡ್ತಿದ್ವಿ. ಇನ್ನೇನು, ಆದಷ್ಟು ಬೇಗ ಮದ್ವೆ ಡೇಟ್ ಫಿಕ್ಸ್ ಮಾಡ್ಸೋದು, ತಯಾರಿ ಶುರು ಮಾಡ್ಕೊಳ್ಳೋದು ಅಲ್ವಾ ಅಕ್ಕ? ನಾನ್ ಹೇಳಿದ್ದು ಆಮೇಲಂತಲ್ಲ, ಇವತ್ತು ನಾಳೆ ನಾಡಿದ್ದು ಆದಷ್ಟು ಬೇಗ ಮದ್ವೆ ಆಗ್ಬೇಕು, ಬೇಗ. ಏನ್ ಹೇಳ್ತಾ ಇದೀಯ ವಂದನಾ? ಒಂದೇ ದಿನದಲ್ಲಿ ಮದ್ವೆನಾ? ಅಕ್ಕ, ವಂದನಾಗೆ ನಮ್ಮ ಅರ್ಜುನ್ ಮೇಲೆ ಎಷ್ಟು ಪ್ರೀತಿ ಇದೆ, ಒಂದ್ ದಿನಾನೂ ಬಿಟ್ಟಿರಲ್ಲ ಅಂತಾಳೆ. ಹೌದು, ನನ್ಗೇನೋ ಅವನ ಮೇಲೆ ಪ್ರೀತಿ ಇದೆ, ಬಟ್ ಅವನ್ಗೆ ಇನ್ಯಾವಳ ಮೇಲೇನೋ ಪ್ರೀತಿ ಇದೆ. ಈ ಮಾತನ್ನ ನೆನ್ಪಿಟ್ಕೊಳ್ಳಿ ಅಮ್ಮ. ಅಕಸ್ಮಾತ್ ಅಕ್ಕ ಅವ್ರನ್ನ ಇಷ್ಟಪಡ್ತಿದ್ರೆ ನೀವ್ ಅವ್ರಿಗೆ ಮದ್ವೆ ಮಾಡ್ಕೊಡ್ಬೇಕು. ಭಾರ್ಗವಿ ಜೊತೆ ಇದ್ದು ನೀನು ಲಾಯರ್ ಆಗ್ಬಿಟ್ಟಿದ್ಯಾ ಕಣೆ. ನಾನೇನು ಈಗ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ಬೇಕಾ? ಖಂಡಿತವಾಗ್ಲೂ ಮದ್ವೆ ಮಾಡ್ಕೊಡ್ತೀನಿ. ಮೊದ್ಲು ನಿಮ್ಮ ಅಕ್ಕನ ಮನಸ್ಸಿನಲ್ಲಿ ಏನಿದೆ ಅಂತ ಬಾಯ್ ಬಿಡ್ಸು. ಸರಿ ಅಮ್ಮ. ನಂಗೋಸ್ಕರ ನೀವು ಅದೆಷ್ಟು ಕಷ್ಟಪಟ್ಟಿದ್ದೀರಾ ಅಕ್ಕ. ಕೇಸ್ ಅಂತ ಬಿಡುಗಾಸ್ ಫೀಸ್ ಕೊಡೋಕ್ಕೂ ನನ್ನಿಂದ ಆಗಿರ್ಲಿಲ್ಲ. ಆದರೆ ಈಗ ನಿಮ್ಮ ಋಣ ತೀರ್ಸೋಕೆ ನಂಗೊಂದು ಅವಕಾಶ ಸಿಗ್ತಿದೆ. ನಿಮ್ಮನ್ನ ಅರ್ಜುನ್ ಅಣ್ಣನ್ನ ಒಂದ್ ಮಾಡೋಕೆ ಖಂಡಿತ ನಾನು ಪ್ರಯತ್ನ ಪಡ್ತೀನಿ. ನೀವಿಬ್ರು ಚೆನ್ನಾಗಿದ್ರೆ ಈ ಕೇಸ್ ಗೆದ್ದಿರೋಕ್ಕಿಂತ ಖುಷಿ ಆಗುತ್ತೆ ನಂಗೆ. ಅವನ್ ಯಾರನ್ನೇ ಇಷ್ಟಪಟ್ರು
ಈ ಮನೆ ಸೊಸೆ ಯಾವತ್ತಿದ್ರೂ ನೀನೆ. ಅದೇ ನಾನ್ ಈ ಮನೆ ಸೊಸೆ ಆಗಕ್ಕೆ ನಾನ್ ಅರ್ಜುನ್ ಹೆಂಡತಿ ಆಗ್ಬೇಕಲ್ವಾ? ಅವನು ಆ ಹುಡುಗಿನ ಮದ್ವೆ ಆಗ್ಬಿಟ್ರೆ ನಾನೇನ್ ಮಾಡ್ಲಿ? ಅವನೇನೋ ಹುಡುಗಾಟ ಮಾಡ್ತಿದ್ದಾನೆ ಅನ್ಕೊಂಡು ಯಾರಿಗೂ ಹೇಳ್ದೆ ನಾ ಸುಮ್ಮನೆ ಇದ್ದೆ. ಆದ್ರೆ ಇವಳು ಇದನ್ನೇ ದೊಡ್ಡದ್ ಮಾಡಿ ರಂಪಾಟ ಮಾಡ್ತಿದ್ದಾಳಲ್ಲ. ಜೇಪಿಗೇನಾದ್ರೂ ಈಗ ಗೊತ್ತಾದ್ರೆ ಅಷ್ಟೇ ಕತೆ. ಛೇಚೆ, ಹಾಗೇನು ಇಲ್ಲ ವಂದನಾ. ನಮ್ಮ ಅರ್ಜುನು ನಿನ್ನನ್ನೇ ಇಷ್ಟಪಡ್ತಾ ಇರೋದು. ನೀನ್ ಸುಮ್ನೆ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಅರ್ಜುನ್ ನನ್ನ ಪ್ರೀತಿ ಮಾಡ್ತಿದ್ದಾನ ಅಥವಾ ಅವಾಯ್ಡ್ ಮಾಡ್ತಿದ್ದಾನ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ಡಿ ನಾನಲ್ಲ. ಅವನ್ ನನ್ ಕೈ ಜಾರ್ ಹೋಗೋಷ್ಟ್ರಲ್ಲಿ ಅವನ್ಗೂ ನನ್ಗೂ ಮದ್ವೆ ಮಾಡ್ಸಿ. ವಂದನಾ, ಅರ್ಜುನ್ ಪ್ರೀತಿಸ್ತಾ ಇರೋ ಹುಡುಗಿ ಯಾರು ಅಂತ ಗೊತ್ತಾ? ಅವಳು ಯಾರಾಗಿದ್ರೆ ಏನಂತೆ? ನಿನ್ನ ಮತ್ತೆ ಅರ್ಜುನ್ ಮದ್ವೆನ ನಾನ್ ಮಾಡಿಸ್ತೀನಿ ವಂದನಾ. ಅಂದ್ರೆ ನಾವೆಲ್ಲ ಸೇರಿ ಮಾಡಿಸ್ತೀವಿ ಅಂತ ಹೇಳ್ದೆ. ನಿಮ್ಗೆ ಯಾರಿಗೂ ನನ್ ಸಿಚುವೇಶನ್ ಅರ್ಥ ಆಗ್ತಾನೆ ಇಲ್ಲ. ನೀವೆಲ್ಲ ಮುಹೂರ್ತ ನೋಡಿ ನಮ್ ಮದ್ವೆ ಮಾಡೋ ಅಷ್ಟ್ರಲ್ಲಿ ಎಲ್ಲ ಮುಗ್ದೋಗಿರುತ್ತೆ. ನೋಡಿ, ನಾನ್ ಈಗ್ಲೇ ನನ್ನ ಅರ್ಜುನ ಮದ್ವೆ ಆಗ್ಬೇಕು. ಅವಳು ಯಾರು ಗೊತ್ತಾ? ಯಾರು ಗೊತ್ತಾ ನಿಮ್ಗೆ? ವಂದನಾ, ನೀನು ತಲೆ ಕೆಡ್ಸ್ಕೋಬೇಡ. ಬಾ ನನ್ ಜೊತೆ ಬಾ. ಇದೇನಕ್ಕ ಹೀಗ್ ಕರ್ಕೊಂಡು ಹೋಗ್ಬಿಟ್ಲು? ಅವಳೇನಾದ್ರೂ ವಂದನಾಗ್ ತಲೆಗೆಲೆ ಕೆಡ್ಸ್ಬಿಟ್ರೆ? ಇಲ್ಲ ಸಾಕ್ಷಿ, ಯಾರಿಗೆಷ್ಟೇ ಸಿಟ್ಟು ಬಂದಿದ್ರು ರಾಗವಾಗಿ ಏನಾದ್ರು ಮಾತಾಡಿ ಏಮಾರಿಸಿ ಸೈಲೆಂಟ್ ಮಾಡೋ ಕೆಪಾಸಿಟಿ ಅವಳಿಗಿದೆ. ಮಾಡ್ಲಿ ಬಿಡು. ಆ ಹುಡುಗಿ ಯಾರಿರ್ಬಹುದು? ಬಿಡಿ, ನಾನು ಅವಳ ಹೆಸರು ಹೇಳ್ಬೇಕು. ಅವ್ರ ಮುದ್ದಿನ ಮಗ ಯಾರ ಹಿಂದೆ ಬಿದ್ದೇನಂತ ಅವ್ರಿಗೂ ಗೊತ್ತಾಗ್ಲಿ. ವಂದನಾ, ಅಪ್ಪಿ ತಪ್ಪಿನೂ ನೀನ್ ಅವಳ ಹೆಸರು ಹೇಳ್ಬಾರ್ದು. ಯಾಕೆ? ಅವಳು ನಿಮ್ ತಂಗಿ ಅಂತಾನಾ?